ಹೌದು, ಈ ಕರುಳು ಹಿಂಡುವ ದೃಶ್ಯಗಳು ಕಂಡು ಬಂದಿದ್ದು ದೇವದುರ್ಗ ತಾಲೂಕಿನ ಬೋದಿನಾಳ ಗ್ರಾಮದ ನಡು ರಸ್ತೆಯಲ್ಲಿ. ಹೆಂಡತಿಯನ್ನು ಬಿಟ್ಟು ಬರುವಾಗ ದುಷ್ಕರ್ಮಿಗಳು ಮಾಡಿದ ಈ ಕೃತ್ಯ ಇಡೀ ಮನಕುಲವೇ ಬೆಚ್ಚಿ ಬಿದ್ದಿದೆ. ಅದೇನು ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ದಲಿತರ ಬೆಳವಣಿಗೆಯನ್ನು ಸಹಿಸದ ಸಮಾಜ ಅಲ್ಲೋ ಇಲ್ಲೇ ತಮ್ಮ ಬುದ್ಧಿವಂತಿಕೆಯಿಂದ ಆರ್ಥಿಕ ಚೈತನ್ಯವನ್ನು ಬೆಳೆಸಿಕೊಂಡು ಬಿಎಸ್ಸಿ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಗುರುತಿಸಿಕೊಂಡ ಭೂಮಾನಂದರನ್ನು ಭೀಕರ ಕೊಲೆ ಮಾಡಿರುವ ಘಟನೆ ಕರ್ನಾಟಕದ ದಲಿತರನ್ನು ಬೆಚ್ಚಿ ಬೀಳಿಸಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಬೋದಿನಾಳ ಗ್ರಾಮದ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಭೂಮಾನಂದ್ ಎಂಬ ಯುವಕನನ್ನು ಹಾರೆ, ಪಿಕಾಸಿ ಇನ್ನಿತರ ಮಾರಕಾಸ್ತ್ರಗಳಿಂದ ಮನಸ್ಸು ಇಚ್ಛೆ ವಿಕೃತವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ದಲಿತ ಯುವಕ ತನ್ನ ಬುದ್ಧಿಶಕ್ತಿಯಿಂದ ಆರ್ಥಿಕ ಚೈತನ್ಯವಂತನಾಗಿ ಬಹುಜನರ ಆಶಾ ಕಿರಣವಾಗಿ ಹೊರಹೊಮ್ಮಿರುವ ಪಕ್ಷ ಬಿಎಸ್ಪಿ. ಈ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಯನ್ನು ನಿಲ್ಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ದೂರನ್ನು ನೀಡಿ ಮರಳು ದಂಧೆಕೋರರ ಆಟವನ್ನು ನಿಲ್ಲಿಸಿದ್ದ. ಈ ತರದ ಜನಪರ ಕಾಳಜಿಯುಳ್ಳ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದ ಈ ಯುವಕರ ದಂಧೆಕೋರರು ಟಾರ್ಗೆಟ್ ಆಗಿ ಪರಿಣಮಿಸಿದ್ದಾರೆ. ಇದರ ಸಂಬಂಧ ಪೊಲೀಸರು ಮತ್ತು ಅಧಿಕಾರಿಗಳಿಗೆ ದಂಧೆಕೋರದಿಂದ ತಿಂಗಳ ಮಾಮೂಲು ಹೋಗ್ತಾ ಇತ್ತು. ಈ ಮರಳು ದಂಧೆಯನ್ನು ನಿಲ್ಲಿಸಿದ ಕಾರಣಕ್ಕೆ ಅಧಿಕಾರಿಗಳು ಮತ್ತು ಪೊಲೀಸರು ಈ ಒಂದು ಪ್ರಾಣ ತೆಗೆಯುವ ಕೆಲಸದಲ್ಲಿ ಶಾಮೀಲಾಗಿದ್ದಾರೆ ಎಂಬ ಅನುಮಾನ ದಟ್ಟವಾಗಿ ದಲಿತ ಸಂಘಟನೆಗಳು ಆರೋಪಿಸ್ತಾ ಇದೆ. ಕರ್ನಾಟಕದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ, ಸರ್ಕಾರವು ದಲಿತರನ್ನು ಹೀನಮಾನವಾಗಿ ನಡೆಸಿಕೊಳ್ತಾ ಇದೆ ಎಂಬ ಆರೋಪದೊಂದಿಗೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಬಾಲಕುಂಟಹಳ್ಳಿ ಗಂಗಾಧರ್. ಇವತ್ತು ತಾವು ಹೇಳ್ದಂಗೆ ಕರ್ನಾಟಕದಲ್ಲಿ ಸುಮಾರು ಸಂಘಟನೆಗಳಿದೆ, ಮತ್ತೆ ಆಯಾ ಸಮಾಜದ ನಾಯಕರುಗಳು ಇವತ್ತು ರಾಜ್ಯದಲ್ಲಿದ್ದಾರೆ. ಇವತ್ತು ಇವರೆಲ್ಲ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಇದರ ವಿನಃ ಸಮಾಜಕ್ಕೆ ಅನ್ಯಾಯ ಆಗಿದೆ, ಈ ತರ ಮರ್ಡರ್ ಆಗಿದೆ, ಇಲ್ಲ ಕೊಲೆಗಳಾಗ್ತಾ ಇದೆ, ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತರೋಣ, ಮತ್ತೆ ಅದನ್ನ ಪ್ರತಿಭಟನೆ ಮಾಡೋಣ, ಅದನ್ನ ವಿರುದ್ಧ ಮಾಡೋಣ ಅಂತ ಯಾವ ನಾಯಕರು ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದು ಯಾಕಂದ್ರೆ ನಮ್ಗೆ ಒಂಥರ ಬೇಜಾರಾಗ್ತದೆ. ಯಾಕಂದ್ರೆ ಇವತ್ತು ಏನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಲ್ಲಿ ಬಹುಜನ್ ಸಮಾಜ್ ಪಕ್ಷದ ಒಬ್ಬ ಜಿಲ್ಲಾಧ್ಯಕ್ಷ ಭೀಮಾನಂದ್ ಅವ್ರನ್ನ ಕೊಚ್ಚಿ ಕೊಲೆ ಮಾಡ್ತಾರೆ. ಸರ್ಕಾರದಲ್ಲಿ ಮೀಸಲಾತಿಯಿಂದ ಗೆದ್ದು ಹೋದ ಶಾಸಕರು ಮತ್ತು ಸಚಿವರುಗಳು ತಮ್ಮ ಸಮುದಾಯದ ಜನರನ್ನು ಹೇಗೆ ಕಾಪಾಡಿಕೊಳ್ಬೇಕು ಎಂಬ ಅರಿವಿಲ್ಲದೆ ತಮ್ಮ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅಷ್ಟಕ್ಕೂ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿ ಒಬ್ಬ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದ ರಾಜಕಾರಣಿಯಾಗಿದ್ದಾರೆ. ಇಷ್ಟೊಂದು ದೌರ್ಜನ್ಯ ಮತ್ತು ದಬ್ಬಾಳಿಕೆ ತಮ್ಮ ಸಮುದಾಯಗಳ ಮೇಲೆ ನಡೀತಾ ಇದ್ರು ಇವರ ಕಣ್ಣು ಮಾತ್ರ ಮುಚ್ಚಿ ಧ್ಯಾನ ಮಾಡ್ತಿದ್ದಾರೆ ಎಂಬ ಅನುಮಾನ ಕೂಡ ದಟ್ಟವಾಗಿ ಆವರಿಸಿದೆ. ಶೋಷಿತ ಮತ್ತು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿ ಈ ಸಮುದಾಯಗಳ ಈ ಸಂಕೋಲೆಗಳನ್ನು ಬಿಡಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶ್ರಮಿಸಿ ಭವ್ಯ ಭಾರತಕ್ಕೆ ಎಲ್ಲ ಜನಾಂಗಗಳ ಮತ್ತು ಕಡುಬಡವರ ಏಳಿಗೆಗಾಗಿ ರಚಿಸಿದ ಸಂವಿಧಾನದ ಅಡಿಯಲ್ಲಿ ಚುಕ್ಕಾಣಿ ಹಿಡಿದ ಮೀಸಲು ಕ್ಷೇತ್ರದ ಶಾಸಕ ಮತ್ತು ಸಚಿವರುಗಳು ಈಗ ನಿದ್ದೆಗೆ ಜಾರಿದ್ದಾರೆ ಎಂಬಂತ ಕಾಣ್ತಾ ಇದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಸಮುದಾಯಗಳ ಕೊಲೆ ಹಿಂಸೆ ನೀಡಿದ್ರೆ ಈಗಾಗಲೇ ರಾಜ್ಯದಲ್ಲಿ ಅಲ್ಲ ಸೃಷ್ಟಿಯಾಗ್ತಾ ಇತ್ತು. ಆದರೆ ದಲಿತ ಸಮುದಾಯಗಳು ರಾಜಕಾರಣಿಗಳ ಮುಲಾಜಿಗೆ ಮುಲಾಮು ಹಚ್ಚುವ ಪ್ರತಿಭಟನೆಗಳಿಗೆ ಮಾಡ್ತಿದ್ದಾರೆ. ಯಾವುದೋ ರಾಜಕಾರಣಿಗೆ ಸಚಿವ ಸ್ಥಾನ ಇಲ್ಲ ಎಂಬ ಕಾರಣಕ್ಕೆ ದಲಿತ ಸಂಘಟನೆ ಕರಾರು ಪ್ರತಿಭಟನೆಗಳು ಮಾಡ್ತಾರೆ. ಆದರೆ ಸ್ವಂತ ಸಮುದಾಯದ ವ್ಯಕ್ತಿಗೆ ಮತ್ತು ಅವರ ಕುಟುಂಬಕ್ಕೆ ಆಗಿರುವ ಈ ಅನ್ಯಾಯವನ್ನು ಖಂಡಿಸುವುದರಲ್ಲಿ ತುಂಬಾ ನಿಧಾನ ತೋರುತ್ತಿದ್ದಾರೆ. ರಾಜಕಾರಣಿಗಳ ಪಟ್ಟ ಭದ್ರ ಹಿತಾಸಕ್ತಿಗಳಾಗಿ ಸಂಘ ಸಂಸ್ಥೆಗಳ ಕೆಲಸ ಮಾಡ್ತಿರುವುದು ಸಮಾಜಕ್ಕೆ ಮಾರಕ. ಡಾಕ್ಟರ್ ಅಂಬೇಡ್ಕರ್ ಅವರು ನನ್ನ ಸಮಾಜ ವಿದ್ಯೆ ಇಲ್ಲದೆ ನಿದ್ದೆ ಹೋಗ್ತಿದ್ದಾರೆ, ಅವರಿಗೆ ಉಚಿತ ಶಿಕ್ಷಣ ಮತ್ತು ಮೀಸಲಾತಿ ಪರಿಕಲ್ಪನೆಗಳನ್ನು ಕೊಟ್ಟಾಗ ಬೇರೆ ಸಮುದಾಯದ ಜೊತೆ ಚೈತನ್ಯವಂತರಾಗ್ತಾರೆ ಎಂಬ ಆಶಯದೊಂದಿಗೆ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ರು.
ಅದೇ ಮೀಸಲಾತಿಯನ್ನು ಅವರ ಆಶಯಕ್ಕೆ ಕೊಳ್ಳಿ ಇಡುವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾ ಇರುವುದು ಮತ್ತು ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇರುವುದು ಸಂಗತಿ. ಇಷ್ಟಕ್ಕೂ ಭೂಮಾನಂದ ವ್ಯಕ್ತಿ ಮಾಡಿದ ಅಪರಾಧವಾದರೂ ಏನು? ಬಡವರನ್ನು ಕಿತ್ತು ತಿನ್ನುವ ದುಷ್ಟರ ಆಟ ಕಟ್ಟಿಸುವುದು ಅವರು ಮಾಡಿದ ದಾಷ್ಟವೇ ಅಥವಾ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿಗಳಿಗೆ ಸರ್ಕಾರ ಕೊಡುವ ಸಂಬಳ ಸಾಕಾಗೋದಿಲ್ಲ ಅಂತ ಭ್ರಷ್ಟತನ ಮೆರಿತಾ ಇರುವವರ ಲಂಚವನ್ನು ನಿಲ್ಲಿಸಿದ ಪಾಪಿಯೇ. ಇದು ಸಮಾಜ ಅರಿಯಬೇಕಿದೆ. ಒಬ್ಬ ಬುದ್ಧಿವಂತ ದಲಿತ ನಾಯಕರನ್ನು ಕಳೆದುಕೊಂಡು ಈ ಘಟನೆಯು ಹಲವಾರು ದಲಿತ ಯುವ ನಾಯಕರಿಗೆ ಭಯವನ್ನು ಉಂಟು ಮಾಡುವಂತಹ ಘಟನೆಯಾಗಿದೆ. ಇನ್ನು ದೇವದುರ್ಗ ತಾಲೂಕಿನಲ್ಲಿಯೂ ಮೀಸಲು ಕ್ಷೇತ್ರದ ಶಾಸಕ ಕರಿಯಮ್ಮ ಈ ಘಟನೆಯ ಬಗ್ಗೆ ಸರ್ಕಾರದ ಜೊತೆ ಮಾತನಾಡಿ ನ್ಯಾಯ ಕೊಡಿಸುವಲ್ಲಿ ಮುಂಚೂಣಿ ಪಾತ್ರ ವಹಿಸಬೇಕು. ಜನಪ್ರತಿನಿಧಿಗಳು ಕೇವಲ ಓಟಿಗಾಗಿ ಸಮುದಾಯಗಳನ್ನು ನೋಡದೆ ಅವರ ಕ್ಷೇಮಕ್ಕೂ ಒತ್ತು ಕೊಡಬೇಕು. ಇಡೀ ದೇಶವೇ ಈಗ ಭೂಮಾನಂದ ಕೊಲೆಯ ಬಗ್ಗೆ ಬೆಚ್ಚಿ ಬಿತ್ತಿದೆ. ಉತ್ತಮ ಸಮಾಜಕ್ಕಾಗಿ ನಿಮ್ಮೊಂದಿಗೆ ನಾವು. ಇವತ್ತು ದಲಿತ ಯುವಕನ ಬರ್ಬರ ಹತ್ಯೆ ಹಿಂದೆ ನಿಮ್ಮಂಥ ದಲಿತ ಯುವ ನಾಯಕರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ನೋಡಿ, ಇವತ್ತು ಅವನು ರಾಯಚೂರು ಜಿಲ್ಲೆಯಲ್ಲಿ ದೇವದುರ್ಗ ತಾಲೂಕಿನಲ್ಲಿರುವಂಥ ಇವತ್ತು ಆ ಹುಡುಗ ಏನು ನಮ್ಮ ದಲಿತ ನಾಯಕ ಹುಡುಗನ ಇವತ್ತು ಹತ್ಯೆ ಆಗಿರೋದೇನೆಂದರೆ ಬೆಂಗಳೂರಲ್ಲೇ ಆರ್ಥಿಕವಾಗಿ ಊರು ಬಿಟ್ಟು ಬಂದು ಸ್ವಲ್ಪ ಅವನು ಇವಾಗ ಖಾಸಗೀಕರಣದಲ್ಲಿ ಹಣ ಗಳಿಸಿ ಏನು ಇವತ್ತು ಸಮಾಜದಲ್ಲಿ ನಾವು ಶೋಷಿತಕ್ಕೊಳಗಾಗಿರುವಂಥ ಯುವ ಸಮುದಾಯವನ್ನು ಮುಂದಿನ ದಿವಸದಲ್ಲಿ ಇದನ್ನು ಬಗೆಹರಿಸ್ಕೊಳ್ಬೇಕಂತ ಸ್ವಗ್ರಾಮಕ್ಕೆ ಹೋಗಿ ಏನು ಅನೈತಿಕ ಚಟುವಟಿಕೆಗಳು ನಡೆಸ್ತಾ ಇದ್ರು ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಲಿಖಿತ ರೂಪದಲ್ಲಿ ಅಧಿಕಾರಿಗಳಿಗೆ ದೂರು ಕೊಟ್ಟು ಮತ್ತು ಗ್ಯಾಮ್ಲಿಂಗು ಮತ್ತು ಅಲ್ಲಿ ಮರಳು ದಂಧೆ ನಡೀತಾ ಇರೋದನ್ನ ತಡೆಗಟ್ಟುವ ವಿಧಾನದಲ್ಲಿ ಇವತ್ತು ಏನು ಅಲ್ಲಿ ನಮ್ಮ ಸಮುದಾಯದ ಕೆಲವರು ಹುಡುಗರನ್ನ ಎತ್ತು ಕಟ್ಟಿ ಇವತ್ತು ಯುವ ಪೀಳಿಗೆನ ನಾಶ ಮಾಡಬೇಕು, ದಲಿತಲಾಗೇ ಉಳಿಬೇಕು. ಸರ್, ಇವತ್ತು ಏನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ನಡೆದಿರುವಂಥ ದಯಾನಂದ ಅವರ ಒಂದು ಮರ್ಡರ್ ಕೇಸಲ್ಲಿ ಏನಿವತ್ತು ನಮ್ಮ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯವನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ರಿ. ಖಂಡಿತ ಅವರು ನಮಗೆ 2020ರಿಂದ ನಮಗೆ ಪರಿಚಯ. ರಾಯಚೂರಲ್ಲಿ ಪ್ರವಾಹ ಬಂದಾಗ ನಾವು ಅಲ್ಲಿಗೆ ಹೋಗಿದ್ವಿ. ಇಲ್ಲಿಂದ ನಾವು ಅನೇಕ ರೀತಿಯಂಥ ಸಾಮಾನುಗಳು ತಗೊಂಡು ಮತ್ತು ಬೆಡ್ಶೀಟ್ಗಳು ತಗೊಂಡೋಗಿ ಅವ್ರ ಮುಖಾಂತರವಾಗಿ ರಾಯಚೂರಲ್ಲಿ ಅನೇಕ ಬಡ ಜನರಿಗೆ ಸಹಾಯ ಮಾಡಿದ್ರಿ. ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಗಲ್ಲು ಶಿಕ್ಷೆ ಆದರೆ ಇನ್ನೊಬ್ಬರು ನೋಡಪ್ಪ ಯಾವುದೇ ಕಾರಣಕ್ಕೂ ಕಾನೂನು ಕೈಗೆ ತಗೋಬಾರ್ದು ಅಂಥೇಳಿ ಒಂದು ಭಯ ವಾತಾವರಣ ಆಗ್ತದೆ. ಯಾಕಂದರೆ ಈ ಏನಪ್ಪ ಈಗ ಕೊಲ್ತರೆ ಹೊರಗೆ ಬರ್ತೀವಿ ಬೇಲ್ ಮೇಗಮ್ಮಂಗಾಯದ. ಅದಕ್ಕಾಗಿ ಇವರೇನಾದಂದರೆ ಕಾನೂನು ಕೈಯಲ್ಲಿ ತಗೊಂತಾರ. ಕಾನೂನು ಕೈಯಲ್ಲಿ ತಗೋಬಾರ್ದು ಅಂತೇಳಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಕಿವಿ ಮಾತು ಹೇಳ್ತೀನಿ. ಮತ್ತು ನಿಂದಿದ್ದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಓಡಾಡ್ತಕ್ಕಂಥ ನಮ್ಮ ಸಂಘಟನೆ ಮುಖಂಡರಿಗೆ ಕೂಡ ಹೇಳ್ತೀನಿ, ನೀವೊಬ್ಬ ಮನವಿ ಮಾಡ್ಕೋಬೇಕು. ಬರೀ ಅವ್ರಿಗೆ ಓಟ್ ಹಾಕಿ ನಾನು ಕಾಂಗ್ರೆಸ್ ಪಕ್ಷ ಬೆಂಬಲಿನಿ ಅಂತ ಹೇಳೋದು ಮತ್ತು ಕಾರ್ಯಕರ್ತರು ಅವ್ರು ಬೆಂಬಲಿವಿ ಅಂತಲ್ಲ. ನೀನು ಬರೀ RSS ವಿರುದ್ಧ ಮಾತಾಡ್ತಕ್ಕಂಥದ್ದಲ್ಲ. ಮಾದಿಗರಿಗೆ ಛಲವಾದರಿಗೆ ಏನೇನು ಅನ್ಯಾಯ ಆಗ್ತದ ಅದನ್ನು ಸರಿಪಡಿಸಬೇಕು. ನೀನು ಗೃಹ ಮಂತ್ರಿಯಾಗಿ ಬರೀ RSSನ ರಿಜಿಸ್ಟರ್ ನಂಬರ್ ಕೇಳೋದು ಇನ್ನೊಂದು ಸಂಘಟನೆ ಕೇಳೋದಂತಲ್ಲ. ನೀನು ದಲಿತರ ಪರವಾಗಿ ನ್ಯಾಯ ಕೊಡಿಸ್ಬೇಕು. ಇಲ್ಲಾಂದರೆ ನಿನ್ನ ಕೈಲಾಗಿಲ್ಲ, ಕೂಡಲೇ ರಾಜೀನಾಮೆ ಕೊಟ್ಟುಬಿಡು. ಅದನ್ನು ಮಾಡಿರಿ. ಅದ್ರ ಸಲುವಾಗಿ ನಾನು ಒಂದು ಮಾತು ಹೇಳ್ತೀನಿ, ಎಲ್ಲ ಹೋರಾಟಗಾರರು ಪ್ರೈಮರಿ ಮೇನ್ ಅಕ್ಯೂಸ್ ಯಾರಿದ್ದಾರೆ A1 ದೇವಪ್ಪ ಎಲಿಯಸ್ ದೇವರಾಜ್ ಅವರನ್ನು ನಾವು ವಶಕ್ಕೆ ತಗೊಂಡು ನಾನೇ ಅವರಿಗೆ ಕರೆಕ್ಟಾಗಿ ಎಂಕ್ವೈರಿ ಮಾಡಾದ್ಮೇಲೆ ತದನಂತರ ನಾವು ಮಿಸ್ಟರ್ ಕಮಲೇಶ್ ಗೌಡ ಅವರನ್ನು ಕೂಡ ದಸ್ತಗಿರಿ ಮಾಡಿದ್ದೇವೆ. ನೆಕ್ಸ್ಟ್ ಅವ್ರದ್ದು ಎಂಕ್ವೈರಿ ಆದಮೇಲೆ ನಾವು ಶಿವ ಎಲಿಯಸ್ ಶಿವರಾಜ್ ಇವರನ್ನು ಕೂಡ ದಸ್ತಗಿರಿ ಕ್ರಮ ಜರುಗಿಸ್ತೇವೆ. ಆಮೇಲೆ ಶರಣ ಬಸವ ಈರಪ್ಪಗೇರ ಇವರು ಕೂಡ ನಮ್ಮ ದಸ್ತಗಿರಿಗೆ ಮಾಡಿದ್ದೇವೆ. ಇನ್ನು 4 ಅಕ್ಯೂಸ್ಡ್ ನಾವು ಹೆಸರು ಹೇಳಕ್ಕೆ ಹೋಗಲ್ಲ, ಇಲ್ಲಾಂದ್ರೆ ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ. ಅವ್ರ ಮೇಲೇನು ನಾವು ಕ್ರಮ ಕೈಗೊಳ್ಳೋದಕ್ಕೆ ದಂಡಗಳು ಬಿಟ್ಟಿದ್ದೇವೆ. ನಾವು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರದ್ದು ನೆಕ್ಸ್ಟ್ ಮಾಡ್ತೀವಿ. ಇವತ್ತು ಏನ್ ನಾವು ಈ ಒಂದು ದಲಿತರಿಗೋಸ್ಕರ ಬಂದಿರತಕ್ಕಂಥ ಸರ್ಕಾರ ಅಥವಾ ನಮ್ಮ ನಾಳ್ತಕ್ಕಂಥ ಸರ್ಕಾರ ಇವತ್ತು ಮೀನಮೇಷ ಹಿಡಿದು ನಮ್ಮನ್ನ ದಲಿತರ ಕಗ್ಗೋಲೆ ಮಾಡ್ತಕ್ಕಂಥ ಹುನ್ನಾರಗಳು ಮಾಡ್ತಾ ಇದ್ದಾರೆ. ಇವತ್ತು ಏನು ರಾಯಚೂರಲ್ಲಿ ದೇವದುರ್ಗದಲ್ಲಿ ಭೀಮಾನಂದ ಅಂತ ಒಬ್ಬ ಹುಡುಗನ್ನ ಕೊಲೆ ಮಾಡ್ತಾರೆ. ಆ ವಿಚಾರದಲ್ಲಿ ಇವತ್ತು ದಲಿತರು ಬೆಳಿಬಾರ್ದು, ಒಂದು ಕಾರಲ್ಲಿ ಓಡಾಡಬಾರ್ದು, ಅವ್ರು ಏನು ಒಂದು ಮುಂಚೂಣಿಯಲ್ಲಿ ಬರಬಾರ್ದು ಅಂತ ಹೇಳಿ ಹುನ್ನಾರಗಳು ಮಾಡ್ತಾ ಇದ್ದಾವೆ. ಅದ್ರ ವಿರುದ್ಧ ಇವತ್ತು ನಾವು ಸಿಡಿದೆದ್ದು ಈ ಒಂದು ವಿಚಾರದಲ್ಲಿ ನಾವು ಬಂದಿದ್ದೀವಿ. ಇವತ್ತು ಏನು ರಾಯಚೂರಲ್ಲಿ ಸಮಾಜದ ಏಳಿಗೆಗೆ ಇಡೀ ಹೋರಾಟದ ಗುರಿ ಅಂತ ಹೇಳ್ಬೋದು ನಾವು ರಾಯಚೂರಲ್ಲಿ. ಆ ವಿಚಾರದಲ್ಲಿ ಮೊನ್ನೆ ಒಂದು ಕಗ್ಗೋಲೆ ಮಾಡಿದ್ದಾರೆ ಹುಡುಗನ. BHPಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಾರೆ ಆತನು. ಇವತ್ತು ಮಾರ್ಕಾಸ್ಟ್ಗಳಲ್ಲಿ ಗೊಡ್ಲಿಯಲ್ಲಿ ಹೊಡೆದಿದ್ದಾರೆ. ಒಂದು ಗೊಡ್ಲಿ ಅಲ್ಲೇ ಬಿದ್ದಿದೆ, ಲಾಂಗಗಳು ಬಿದ್ದಿದ್ದಾವೆ. ಇನ್ನೂ ಅವನು ಸತ್ತು ಬಿದ್ದಿದ್ರೆ ಮಕ್ಕದಲ್ಲಿ ಕಾಣಿಸ್ತಾ ಇದೆ. ಆ ತರ ಕಗ್ಗೊಲೆ ಮಾಡಿದ್ದಾರೆ, ಭೀಕರವಾಗಿ ಕೊಲೆ ಮಾಡಿದ್ದಾರೆ.